ಮೌಲ್ಯ ಪೂರ್ವಜ್. ಕಡ್ಡಿಗಳ ಗಂಟು. ಒಬ್ಬ ತಂದೆಗೆ 4 ಜನ ಮಕ್ಕಳಿದ್ದರು. ಆ 4 ಜನ ಮಕ್ಕಳು ಸಹ ಬೆಳೆದು ದೊಡ್ಡವರಾದರೂ ಯಾವಾಗಲೂ ಕಿತ್ತಾಡುತ್ತಾ ಜಗಳವಾಡುತ್ತಿದ್ದರು. ಅಪ್ಪ ಅಪ್ಪ, ಇವನು ನನ್ನನ್ನ ದಾರಿನಲ್ಲಿ ಹೋಗ್ಬೇಕಾದ್ರೆ ರೇಗಿಸ್ತಾನೆ. ಅಪ್ಪ, ಇವನು ನನ್ನ ಬುಕ್ಕನ್ನ ಕದ್ದಿಟ್ಟಿದ್ದಾನೆ. ಅಪ್ಪ, ನಾನು ನಡಿವಾಗ ನನ್ನ ಕಾಲ ಹತ್ರ ಏನೇನೋ ಹಾಕ್ತಾನೆ. ಅಪ್ಪ, ನನ್ನ ಬಟ್ಟೆ ಎಲ್ಲ ಗಲೀಜಾಗಿದೆ. ಹೀಗೆ ಒಬ್ಬರ ಮೇಲೊಬ್ಬರು ಏನಾದರೂ ಹೇಳುತ್ತಾ ಸುಮ್ಮನೆ ಕಿತ್ತಾಡುತ್ತಿದ್ದರು. ಇದನ್ನೆಲ್ಲ ನೋಡುತ್ತಿದ್ದ ಆ ತಂದೆಯು ಏನು ಮಾಡಬೇಕು ಪಾಪ. ಆತ ತನ್ನ 4 ಮಕ್ಕಳಿಗೂ ಹೀಗೆಲ್ಲ ಕಿತ್ತಾಡಬಾರದು, ಜಗಳವಾಡಬಾರದು, ಎಲ್ಲರೂ ಒಟ್ಟಾಗಿ ಒಂದಾಗಿ ಬಾಳಿ ಆಟಾಡಿಕೊಳ್ಳಿ ಎಂದು ಎಷ್ಟು ಬಾರಿ ಹೇಳಿದರೂ ಆ 4 ಜನ ಮಕ್ಕಳಿಗೂ ಅರ್ಥವೇ ಆಗುತ್ತಿರಲಿಲ್ಲ. ಯಾವಾಗಲೂ ಕಚ್ಚಾಡುತ್ತಿದ್ದರು. ತನ್ನ ಮಕ್ಕಳ ವರ್ತನೆಯನ್ನು ಗಮನಿಸುತ್ತಿದ್ದ ಆ ತಂದೆಗೆ ಯೋಚನೆಯಾಯಿತು. ಆತ ದೇವರನ್ನು ನೆನೆಯುತ್ತಾ, ಅಯ್ಯೋ ದೇವರೇ, ನನಗೂ ವಯಸ್ಸಾಗುತ್ತಿದೆ. ನಾನು ಮುಂದೆ ಸತ್ತ ನಂತರ ನನ್ನ ಮಕ್ಕಳ ಪಾಡೇನಪ್ಪ. ಇಲ್ಲ, ನನ್ನ ಮಕ್ಕಳನ್ನು ನಾನು ಹೀಗೆ ಸುಮ್ಮನೆ ಬಿಡಬಾರದು. ನಾನು ಏನಾದರೂ ದಾರಿಯನ್ನು ಹುಡುಕಲೇಬೇಕು. ನನ್ನ ಮಕ್ಕಳು ಯಾವಾಗಲೂ ಒಂದಾಗಿ ಬಾಳಬೇಕು ಎಂದು ಯೋಚಿಸುತ್ತಾ ಆತ ತನ್ನ ಮಕ್ಕಳಿಗೆ ಒಳ್ಳೆಯ ಪಾಠವನ್ನು ಕಲಿಸಲು ಕಡ್ಡಿಗಳ ಗಂಟನ್ನು ಹಿಡಿದುಕೊಂಡು ಬಂದು ತನ್ನ 4 ಮಕ್ಕಳನ್ನು ಕರೆದ. ಆ 4ರಲ್ಲಿ ಒಬ್ಬನಿಗೆ ತಾನು ತಂದಿದ್ದ ಕಡ್ಡಿಗಳ ಗಂಟನ್ನು ಕೊಟ್ಟು ಇದನ್ನು ಒಟ್ಟಿಗೆ ಒಂದೇ ಬಾರಿ ಮುರಿ ಎಂದು ಹೇಳಿದ. ಆ ಮಗ ಎಷ್ಟೇ ಬಲವಾಗಿ ಪ್ರಯತ್ನಿಸಿದರೂ ಆ ಕಡ್ಡಿಗಳ ಗಂಟನ್ನು ಒಟ್ಟಿಗೆ ಮುರಿಯಲು ಸಾಧ್ಯವೇ ಆಗಲಿಲ್ಲ. ಹೀಗೆ 2ನೆಯ ಮಗ, 3ನೆಯ ಮಗ, 4ನೆಯ ಮಗನಿಗೂ ಸಹ ಆ ಕಡ್ಡಿಗಳ ಗಂಟನ್ನು ಒಟ್ಟಿಗೆ ಮುರಿಯಲು ಕೊಟ್ಟ. ಯಾರಿಗೂ ಸಹ ಎಷ್ಟೇ ಬಲವಾಗಿ ಪ್ರಯತ್ನಿಸಿದರೂ ಆ ಕಡ್ಡಿಗಳ ಗಂಟನ್ನು ಒಟ್ಟಿಗೆ ಮುರಿಯಲು ಸಾಧ್ಯವೇ ಆಗಲಿಲ್ಲ. ಪುನಃ ಆ 4 ಮಕ್ಕಳು ಒಬ್ಬೊಬ್ಬರೇ ಆ ಕಡ್ಡಿಗಳ ಗಂಟನ್ನು ಒಟ್ಟಿಗೆ ಮುರಿಯಲು ನಾನಾ ರೀತಿಯಲ್ಲಿ ಪ್ರಯತ್ನಿಸಿದರು. ಯಾವ ಪ್ರಯತ್ನವೂ ಫಲ ಕೊಡಲಿಲ್ಲ. ಯಾವ ಮಗನಿಂದಲೂ ಆ ಕಡ್ಡಿಗಳ ಗಂಟನ್ನು ಮುರಿಯಲು ಆಗಲಿಲ್ಲ. ಇದನ್ನು ನೋಡುತ್ತಿದ್ದ ಆ ತಂದೆ ಆ ಕಡ್ಡಿಗಳ ಗಂಟಿನಿಂದ ಒಂದೊಂದೇ ಕಡ್ಡಿಯನ್ನು ತನ್ನ 4 ಮಕ್ಕಳಿಗೂ ಕೊಟ್ಟ. ನಂತರ ಆ ಕಡ್ಡಿಯನ್ನು ಮುರಿಯಲು ಹೇಳಿದ. 4 ಮಕ್ಕಳು ಸಹ ಆ ಕಡ್ಡಿಯನ್ನು ತುಂಬಾ ಸುಲಭವಾಗಿ ಮುರಿದು ಹಾಕಿದರು. ಆಗ ಆ ತಂದೆ, ಪ್ರೀತಿಯ ಮಕ್ಕಳೇ, ಇದರಿಂದ ನಿಮಗೆ ಏನು ತಿಳಿಯಿತು ಹೇಳಿ ನೋಡೋಣ ಎಂದು ತನ್ನ ಮಕ್ಕಳನ್ನು ಕುರಿತು ಕೇಳಿದ. ಅದಕ್ಕೆ ಆ ಮಕ್ಕಳು, ಅಪ್ಪ, ಕಡ್ಡಿಯನ್ನು ಒಟ್ಟಿಗೆ ಮುರಿಯಲು ಸಾಧ್ಯ. ಅದನ್ನು ಬಿಡಿ ಬಿಡಿಯಾಗಿ ತುಂಬಾ ಸುಲಭವಾಗಿ ಮುರಿಯಬಹುದು ಎಂದು ಹೇಳಿದರು. ಅದಕ್ಕೆ ಆ ತಂದೆಯು ನಗುತ್ತಾ, ಹೌದು ಮಕ್ಕಳೇ, ನೀವೆಲ್ಲರೂ ಹೀಗೆ ಕಿತ್ತಾಡುತ್ತಿದ್ದರೆ ನಿಮ್ಮ ನಡುವೆ ಬೇರೊಬ್ಬರು ಬಂದು ಬಿಡುತ್ತಾರೆ. ಅವರು ನಿಮ್ಮನ್ನು ನಾಶ ಮಾಡಬಹುದು. ಅದೇ ನೀವೆಲ್ಲರೂ ಒಟ್ಟಾಗಿ ಇದ್ದರೆ ನಿಮ್ಮನ್ನು ನಾಶ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ಇನ್ನು ಮುಂದೆ ಯಾರೂ ಸಹ ಕಿತ್ತಾಡಿ ಬೇರೆ ಬೇರೆಯಾಗದೆ ಎಲ್ಲರೂ ಒಟ್ಟಾಗಿ ಇರಬೇಕು. ನೀವು ಸಹ ಈ ಕಡ್ಡಿಯ ಗಂಟಿನಂತೆ ಒಟ್ಟಾಗಿದ್ದರೆ ನಿಮ್ಮ ಶಕ್ತಿಯೂ ಸಹ ಹೆಚ್ಚಾಗುತ್ತದೆ. ಅದೇ ನೀವು ಆ ಕಡ್ಡಿಯಂತೆ ಕಿತ್ತಾಡಿಕೊಂಡು ದೂರವಾದರೆ ಆ ಕಡ್ಡಿಯಂತೆಯೇ ಮುರಿದು ಹೋಗಿಬಿಡುತ್ತೀರಾ. ಇದನ್ನು ಕೇಳುತ್ತಿದ್ದಂತೆ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಮಕ್ಕಳೆಲ್ಲ ತಮ್ಮ ತಂದೆಗೆ ನಾವು ಇನ್ನು ಯಾವತ್ತೂ ಸಹ ಕಿತ್ತಾಡುವುದಿಲ್ಲ ಎಂದು ಹೇಳಿದರು. ಕಥೆಯ ನೀತಿ: ಒಟ್ಟಾಗಿ ಬಾಳುವುದೇ ದೊಡ್ಡ ಶಕ್ತಿ.